ಮೈಸೂರಿಗೂ ಆವರಿಸಿದ ಬಿಡದಿ ಬೆಂಕಿ. ಸಾಂಸ್ಕೃತಿಕ ನಗರಿಯಲ್ಲಿ ರೈತರ ರೋಷಾಗ್ನಿ. ಮೈಸೂರು ನಂಜನಗೂಡು ರಸ್ತೆ ಬಂದ್ ಮಾಡಲಾಗಿದೆ. ಮೈಸೂರಿಗೂ ಕೂಡ ಬಿಡದಿ ಬೆಂಕಿ ಆವರಿಸಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ರೈತರು ರೋಷಾಗ್ನಿ ಹಾಕಿದ್ದಾರೆ. ಮೈಸೂರು ನಂಜನಗೂಡು ರಸ್ತೆ ಬಂದ್ ಮಾಡಿದ್ದಾರೆ. ಬಿಡದಿಯಲ್ಲಿ ಭೂ ಸ್ವಾಧೀನಕ್ಕೆ ಭಾರೀ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೈಗೆ ಕಪ್ಪು ಬಟ್ಟೆ ಧರಿಸಿ ಭಾರೀ ಕೋಪತಾಪ ವ್ಯಕ್ತಪಡಿಸ್ತಾ ಇದ್ದಾರೆ. ಊಟದ ತಟ್ಟೆಯಲ್ಲಿ ಮಣ್ಣು ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಬಲವಂತವಾಗಿ ಭೂಮಿ ಕಿತ್ತುಕೊಳ್ಳದಂತೆ ತಾಕೀತು ಮಾಡಿದ್ದಾರೆ. ರೈತರ ಮೇಲೆ ಹಾಕಿರುವ ಎಫ್ಐಆರ್ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಈ ಕೂಡಲೇ ಎಫ್ಐಆರ್ ರದ್ದು ಪಡೆಯಬೇಕು ಅಂತ ಒತ್ತಾಯ ಮಾಡಿದ್ದಾರೆ ರೈತರು. ಉಗ್ರ ಹೋರಾಟ ಮಾಡುವುದಾಗಿ ರೈತರು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇದೀಗ ಮೈಸೂರಿಗೂ ಕೂಡ ಬಿಡದಿ ಬೆಂಕಿ ಆವರಿಸಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ರೈತರ ಮೇಲೆ ದಬ್ಬಾಳಿಕೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಅವಮಾನೀಯವಾಗಿ ನಡ್ಕೊಂಡಿದೆ. ಅದನ್ನು ಖಂಡಿಸಿ ಇವತ್ತು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದ ಮೈಸೂರು ತಾಲೂಕು ಘಟಕದ ವತಿಯಿಂದ ದಿಢೀರ್ ಊಟಿ ರಸ್ತೆ, ಮೈಸೂರು ಊಟಿ ರಸ್ತೆಯನ್ನು ತಡೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಪೊಲೀಸರು ಬಲದ ಮೂಲಕ ಕಂದಾಯ ಅಧಿಕಾರಿಗಳು, ಸರ್ವೆ ಅಧಿಕಾರಿಗಳು, ರಾಜ್ಯ ಸರ್ಕಾರ ರೈತರ ಜಮೀನಿನ ಮೇಲೆ ಏನು ಬಂದು ಅಳತೆ ಮಾಡಲಿಕ್ಕೆ ಬಂದಿತ್ತು. ಅಂಥ ಸಂದರ್ಭದಲ್ಲಿ ರೈತರು ಮತ್ತು ಏನು ಕಂದಾಯ ಅಧಿಕಾರಿಗಳು, ಸರ್ವೆಯವ್ರ ಮೇಲೆ ಏನು ಮಾತಿನ ಚಕಮಕಿ ನಡೆದಿದೆ. ಆ ಮಾತಿನ ಚಕಮಕಿ ಜೊತೆಗೆ ಪೊರಕೆ ಸೇವೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಯಾಕೆ ಅಂದರೆ ಕಳೆದ 490 ದಿನಗಳಿಂದಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅದು ಕಣ್ಣು ಕಾಣ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಎಸ್, ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಈಗ ಮೈಸೂರಿನಲ್ಲಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿಯಲ್ಲಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ಹಾಗೆ ನಂಜನಗೂಡು ರಸ್ತೆ ಬಂದ್ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡದಿಯಲ್ಲಿ ಭೂ ಸ್ವಾಧೀನಕ್ಕೆ ಭಾರೀ ವಿರೋಧ ವ್ಯಕ್ತ ಆಗ್ತಾ ಇದೆ. ಕೈಗೆ ಕಪ್ಪು ಬಟ್ಟೆ ಧರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರು. ಹಾಗೆ ಊಟದ ತಟ್ಟೆಯಲ್ಲಿ ಮಣ್ಣು ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಲವಂತವಾಗಿ ಭೂಮಿ ಕಿತ್ಕೊಳ್ಬಾರ್ದು ಅಂತ ಆಗ್ರಹಿಸ್ತಾ ಇದ್ದಾರೆ ರೈತರು. ಹಾಗೆ ಈಗ ರೈತರ ಮೇಲೆ ಆಗಿರುವಂತಹ ಎಫ್ಐಆರ್ ಕೂಡ ಹಿಂಪಡೆಯಬೇಕು. ಪೊಲೀಸರು ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅಂತ ಪೊಲೀಸರ ವಿರುದ್ಧ ಇದೀಗ ಕಿಡಿಕಾರ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಬಿಡದಿ ಟೌನ್ಶಿಪ್ ವಿರುದ್ಧ ಇದೀಗ ಮೈಸೂರಿನಲ್ಲೂ ಕೂಡ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಕ್ಕದ್ದು. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ಮಾಡಬಾರದು, ಹಿಂಪಡೆಯಬೇಕು, ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿರುವಂತಕ್ಕದ್ದು. ಏನೆಲ್ಲ ಡೀಟೇಲ್ಸ್ ಇದೆ ರಾಘವೇಂದ್ರ? ಹೌದು ಸುರಭಿ, ಏನು ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ರಾಮನಗರದಲ್ಲಿ ನಡೀತಾ ಇದ್ದಂತ ಏನು ಹೋರಾಟದ ಕಿಚ್ಚು ಈಗ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರು, ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಕೂಡ ಇವತ್ತು ರೈತ ಸಂಘದ ಏನು ಹೋರಾಟಗಾರರು ಕೂಡ ಬೀದಿಗಿಳಿದಿದ್ರು. ಮೈಸೂರಿನ ಗನ್ ಹೌಸ್ ಬಳಿ ಒಂದು ವಿಶಿಷ್ಟವಾದಂತ ಚಳುವಳಿಯನ್ನ ಕೂಡ ಮಾಡಿದ್ರು. ಅವರೆಲ್ಲರೂ ಕೈಗೆ ಕಪ್ಪು ಬಟ್ಟೆಯನ್ನ ತರಿಸಿ ಒಂದು ಖಾಲಿ ತಟ್ಟೆಗಳನ್ನ ಇಟ್ಟು ಅದಕ್ಕೆ ಮಣ್ಣು ಹಾಕಿ ಏನು ರೈತರ ಭೂಮಿಯನ್ನ ಕಸಿದುಕೊಳ್ಳುವ ಏನು ಪರಿ ಏನಿದೆ ಅದನ್ನ ಬಿಂಬಿಸುವ ರೀತಿಯಲ್ಲಿ ರೈತರ ಭೂಮಿಯನ್ನ ಕಸಿದುಕೊಂಡ್ರೆ ನಮ್ಮ ಅನ್ನಕ್ಕೆ ಮಣ್ಣಾಕದಾಗೆ ಅನ್ನುವಂತ ಲೆಕ್ಕ ಒಂದು ಇದನ್ನ ತೋರಿಸಿ ಎಲ್ಲರೂ ಕೂಡ ವಿನೂತನವಾದಂತ ಪ್ರತಿಭಟನೆಯ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಟೌನ್ಶಿಪ್ ನ ಮಾಡಬಾರದು, ಟೌನ್ಶಿಪ್ ಹೆಸರಿನಲ್ಲಿ ರೈತರ ಭೂಮಿಯನ್ನ ಕಸಿದುಕೊಳ್ಳಬಾರದು. ಇದರಿಂದಾಗಿ ನೂರಾರು ಮಂದಿ ರೈತರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುತ್ತಾರೆ. ಅನ್ನದಾತ ರೈತನಿಗೆ ಭಾರಿ ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ
ಸರ್ಕಾರ ವಶಪಡಿಸಿಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನ ಪಡಿಸಿದ್ರು. ಏನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬರ್ಡನ್ಪುರ ನಾಗರಾಜ್ ಅಂತ ಇದ್ದಾರೆ ರೈತ ಸಂಘದ ಮುಖಂಡ, ಅವರ ನೇತೃತ್ವದಲ್ಲಿ ನಡೆದಂತ ಚಳವಳಿ ಬಹಳ ವಿನೂತನವಾಗಿತ್ತು. ಎಲ್ಲರ ಗಮನ ಕೂಡ ಸೆಳೀತು ಸುರಭಿ. ಹಾಗೆ ಪೊಲೀಸರು ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅಂತ ಕೂಡ ರೈತರು ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಮತ್ತೆ ಯೋಜನೆ ಕೈ ಬಿಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಕೂಡ ಇಲ್ಲಿ ರೈತ ಸಂಘದವರು ಎಚ್ಚರಿಕೆ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ರಾಘವೇಂದ್ರ? ಹೌದು ಸುರಭಿ, ಅವರು ಬಹಳ ಗಂಭೀರವಾದಂತ ವಿಚಾರಗಳನ್ನ ಕೂಡ ನೀಡಿ ಹೇಳಿದ್ದಾರೆ. ಏನು ರಾಜ್ಯ ಸರ್ಕಾರ ರೈತರನ್ನ ದಮನ ಮಾಡೋ ರೀತಿನಲ್ಲಿ, ರೈತರ ಹೋರಾಟವನ್ನ ದಮನ ಮಾಡೋ ರೀತಿನಲ್ಲಿ ವರ್ತಿಸ್ತಾ ಇದೆ. ಪೊಲೀಸರನ್ನ ಬಳಸಿ ರೈತ ಚಳವಳಿಯನ್ನ, ರೈತರನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ಹಿಂದೆ ಗುಂಡೂರಾವ್ ಸರ್ಕಾರ ಇದೇ ರೀತಿಯ ವರ್ತನೆ ತೋರಿಸಿದ್ದಕ್ಕೆ ರೈತರ ಹೋರಾಟ, ಆ ಗುಂಡೂರಾವ್ ಸರ್ಕಾರವನ್ನ ತೆಗೆದಂತ ಉದಾಹರಣೆ ಕರ್ನಾಟಕದಲ್ಲಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಟೌನ್ಶಿಪ್ ವಿಚಾರದಲ್ಲಿ ಕೂಡ ಹಠಕ್ಕೆ ಬಿದ್ದು ರಾಜ್ಯ ಸರ್ಕಾರ ಇದೇ ರೀತಿಯ ವರ್ತನೆಯನ್ನ ಮುಂದುವರಿಸಿದ್ರೆ, ರೈತರ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ದೇ ಆದ್ರೆ ಈ ಸರ್ಕಾರವನ್ನ ತೆಗೆಯುವಂತ ಕೆಲಸವನ್ನ ರಾಜ್ಯದ ರೈತ ಸಂಘಟನೆಗಳು ಮಾಡ್ತವೆ, ರೈತರು ಮಾಡ್ತಾರೆ ಅನ್ನುವಂತ ಗಂಭೀರ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಸುರಭಿ. ಮಾಹಿತಿಗಾಗಿ ಧನ್ಯವಾದಗಳು ರಾಘವೇಂದ್ರ.